ಕಾಂಗ್ರೆಸ್ ನಾಯಕರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಕೈನ ಬಿಗ್ ಲೀಡರ್ ಬಿಜೆಪಿಯತ್ತ ಹೋಗ್ತಾ ಇದ್ದಾರೆ. ಈ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಈಗಲೂ ಕೂಡ ಚರ್ಚೆಗೆ ಅವರು ಗ್ರಾಸವಾಗ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಅವರು ಬಿಜೆಪಿಗೆ ಬಂದು ಸೇರ್ಗಡೆ ಆಗ್ತಾ ಇದ್ದಾರೆ. ಯಾರ್ ಆ ವ್ಯಕ್ತಿ, ಯಾರ್ ಆ ಬಿಗ್ ಲೀಡರ್ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಧ್ಯಪ್ರದೇಶ, ಬಿಹಾರ, ಯುಪಿಯಲ್ಲೂ ಕೂಡ ಉತ್ತಮ ಬೆಳವಣಿಗೆಗಳು ಅಥವಾ ರಾಜಕೀಯ ಬೆಳವಣಿಗೆಗಳು ನಡೀತಾನೆ ಇದೆ. ಈ ವಿಚಾರವಾಗಿ ಈಗ ಲೋಕಸಭಾ ಎಲೆಕ್ಷನ್ ಹತ್ತಿರ ಬರುವಂತಹ ಇದೇ ಸಂದರ್ಭದಲ್ಲಿ ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗ್ತಾ ಇರೋರು, ಹಾರಾಡ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗಿದೆ. ಶಾಸಕರನ್ನ ಈ ಕಡೆ ಎಳ್ಕೊಳ್ಳುವಂತಹ ಪ್ರಯತ್ನಗಳನ್ನ ವಿರೋಧ ಪಕ್ಷದವರು ಹಾಗೆ ಆಡಳಿತ ಪಕ್ಷದವರು ಇಬ್ರೂ ಕೂಡ ನಡೆಸ್ತಾ ಇದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಯುಪಿ ಆಯ್ತು, ಬಿಹಾರ ಆಯ್ತು, ಮಧ್ಯಪ್ರದೇಶ ಆಯ್ತು, ಈಗ ಮಹಾರಾಷ್ಟ್ರದಲ್ಲೂ ಕೂಡ ಒಂದು ಬದಲಾವಣೆ ಕಾಣಸಿಗುತ್ತಾ ಇದೆ. ಅದು ಕೂಡ ಗಾಂಧಿ ಫ್ಯಾಮಿಲಿಗೆ ಹತ್ತಿರವಾಗಿರುವಂತಹ ಒಬ್ರು ನಾಯಕರು ಕೈ ಪಕ್ಷವನ್ನ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಪಕ್ಕಾ ಫಿಕ್ಸ್ ಆಗಿದೆ, ಕಮಲವನ್ನ ಕೈಗೆ ಎತ್ತುಕೊಳ್ಳುವಂತಹ ಪರಿಸ್ಥಿತಿ ಬಂದು ಒದಗಿದೆ. ಅವರೇ ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಈಗ ಬಿಜೆಪಿ ಪಕ್ಷದತ್ತ ಮುಖವನ್ನ ಮಾಡಿದ್ದಾರೆ. ಹಾಗೆ ಕಾಂಗ್ರೆಸ್ನ ಪಕ್ಷಕ್ಕೆ ಕೈ ಬಿಟ್ಟು ಈಗ ಬಿಜೆಪಿ ಕಮಲವನ್ನ ಹಿಡಿತಾ ಇದ್ದಾರೆ. ಈಗೇನು ಒಂದೆರಡು ದಿನಗಳಲ್ಲಿ ಅವರು ಘೋಷಣೆಯನ್ನ ಮಾಡಲಿದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಜೋಡೋ ನ್ಯಾಯ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದೇನು ಮಾರ್ಚ್ ತಿಂಗಳಲ್ಲೇನೋ ಮಹಾರಾಷ್ಟ್ರಕ್ಕೆ ಬರೋದಿದೆ. ಯಾವುದು ಆ ಒಂದು ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಹಾರಾಷ್ಟ್ರಕ್ಕೆ ಬರೋದಿದೆ. ಅದೇ ಸಮಯದಲ್ಲಿ ಅಂದ್ರೆ ಮಾರ್ಚ್ 2-3ನೇ ತಾರೀಕು ಬರೋ ತರ ಇದೆ. ಅದೇ ದಿನದಂದು ಏನಾದ್ರೂ ಅಶೋಕ್ ಚೌಹಾಣ್ ಅವರು ತಾವು ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೆ ಗ್ರಾಸವಾಗ್ತಾ ಇದೆ. ನಿಜಕ್ಕೂ ಅಶೋಕ್ ಚೌಹಾಣ್ ಅವರು ಗಾಂಧಿ ಫ್ಯಾಮಿಲಿಗೆ ಹತ್ತಿರವಾಗಿರುವಂತಹ ವ್ಯಕ್ತಿ. ಅವರು ಬಿಜೆಪಿಗೆ ಸೇರ್ತಾರೆ ಅಂತಂದ್ರೆ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಬಿಜೆಪಿಯ ಆಪರೇಷನ್ ಒಂದು ಕಡೆ ಸಕ್ಸಸ್ ಆಗ್ತಾ ಇದೆ, ಆದ್ರೆ ಕಾಂಗ್ರೆಸ್ನಲ್ಲಿ ತಾವು ಅನ್ಕೊಂಡಿರುವಂತಹ ವ್ಯಕ್ತಿಗಳು ಕೂಡ ಬಿಜೆಪಿಗೆ ಹೋಗ್ತಿದ್ದಾರಲ್ಲ ಅನ್ನುವಂತಹ ಬೇಸರ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಅಶೋಕ್ ಚೌಹಾಣ್ ಅವರು ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಕಡೆಗೆ ವಾಲ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಚುನಾವಣೆ ವೇಳೆ ಅಭ್ಯರ್ಥಿ ಆಯ್ಕೆ ಸೇರಿದಂತೆ ಹಲವು ವಿಚಾರ ಸಂಬಂಧ ಮಹಾರಾಷ್ಟ್ರ ಕಾಂಗ್ರೆಸ್ ಮುಖ್ಯಸ್ಥ ನಾನಾ ಪಾಟೀಲ್ ಅವರ ಜೊತೆ ಅಶೋಕ್ ಚೌಹಾಣ್ ಭಿನ್ನಮತವನ್ನ ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಚೌಹಾಣ್ ಪಕ್ಷವನ್ನ ತೊರೆಯಲು ಇದೇ ಪ್ರಮುಖ ಕಾರಣ ಅಂತ ಕೂಡ ವಿಶ್ಲೇಷಣೆಯಾಗಿ ಹೇಳಿಕೆಗಳು ಬರ್ತಾ ಇದೆ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಶಂಕರ್ ರಾವ್ ಚೌಹಾಣ್ ಅವರ ಮಗನಾಗಿರುವಂತಹ ಅಶೋಕ್ ಚೌಹಾಣ್ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು. ಈಗ ಮಾಜಿ ಮುಖ್ಯಮಂತ್ರಿ ಅಂತಾನೆ ಹೇಳಬಹುದು. ಮಹಾರಾಷ್ಟ್ರದ ನಾಂದೇಡ್ ಪ್ರದೇಶದಲ್ಲಿ ಪ್ರಾಬಲ್ಯ ಹೊಂದಿರುವಂತಹ ಚೌಹಾಣ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಆ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಈಗ ಆಲ್ರೆಡಿ ಗೊಂದಲಗಳ ವಾತಾವರಣ ಸೃಷ್ಟಿಯಾಗಿತ್ತು. ಶಿವಸೇನೆ ವಿಚಾರವಾಗಿ ಹಲವಾರು ಗೊಂದಲಗಳು ಸೃಷ್ಟಿಯಾಗಿತ್ತು. ಈಗ ಮಾಜಿ ಸಿಎಂ ಅಂದ್ರೆ ಗಾಂಧಿ ಫ್ಯಾಮಿಲಿಗೆ ತುಂಬಾ ಹತ್ತಿರವಾಗಿರುವಂತಹ ವ್ಯಕ್ತಿ ಅಶೋಕ್ ಚೌಹಾಣ್ ಅವರು ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಜೆಪಿಗೆ ಬರೋದಂತೂ ಫಿಕ್ಸ್ ಆಗಿಬಿಟ್ಟಿದೆ. ಇನ್ನು ಕಾಂಗ್ರೆಸ್ ಪಕ್ಷದ ಜೊತೆ ಉದ್ಧವ್ ಠಾಕ್ರೆ ಸಾರಥ್ಯದ ಶಿವಸೇನೆ ಬಣ ಹಾಗೂ ಶರದ್ ಪವಾರ್ ಅವರ ಎನ್ಸಿಪಿ ಬಣದ ರಚನೆಗೊಂಡಿರುವಂತಹ ಮಹಾ ವಿಕಾಸ ಕೂಡ ಭಾರಿ ಹಿನ್ನೆಲೆ ಆಗಲಿದೆ ಅನ್ನುವಂತಹ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಈ ಮೈತ್ರಿಕೂಟ ಸರ್ಕಾರವೇ ಮಹಾರಾಷ್ಟ್ರದ ರಾಜ್ಯದಲ್ಲಿ ಈ ಹಿಂದೆ ಅಸ್ತಿತ್ವದಲ್ಲಿ ಇತ್ತು. ಕಾಂಗ್ರೆಸ್ ಜೊತೆ ಕೌಟುಂಬಿಕ ನಂಟನ್ನ ಹೊಂದಿರುವಂತಹ ಅಶೋಕ್ ಅವರು ಯಾಕೆ ಕಾಂಗ್ರೆಸ್ ಸರ್ಕಾರವನ್ನ ಬಿಟ್ಟು ಬಿಜೆಪಿಯತ್ತ ಕಮಲವನ್ನ ಹಿಡಿಯೋಕೆ ಬರ್ತಿದ್ದಾರೆ, ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಾಜಿ ಮುಖ್ಯಮಂತ್ರಿಗಳ ಮಗ ಅಶೋಕ್ ಚೌಹಾಣ್ ವಿದ್ಯಾರ್ಥಿ ದೆಸೆಯಿಂದಲೇ ಕಾಂಗ್ರೆಸ್ ಪಕ್ಷದ ಹಲವು ಹುದ್ದೆಗಳನ್ನ ನಿಭಾಯಿಸ್ತಾ ಇದ್ರು. ಪೂರ್ಣ ಕಾಲಿಕವಾಗಿ ರಾಜಕೀಯಕ್ಕೆ ಕಾಲಿಟ್ಟ ಬಳಿಕ ಮಹಾರಾಷ್ಟ್ರದ ಕಾಂಗ್ರೆಸ್ ಮುಖ್ಯಸ್ಥರಾಗಿದ್ರು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ರು. ನಾಂದೇಡ್ ಕ್ಷೇತ್ರದ ಸಂಸದರಾಗಿ 2 ಬಾರಿ ಆಯ್ಕೆ ಕೂಡ ಆಗಿದ್ರು. ಮಹಾರಾಷ್ಟ್ರದ ವಿಧಾನಸಭಾ ಹಾಗೂ ಪರಿಷತ್ ಎರಡರಲ್ಲೂ ಕೂಡ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸಿದಂತಹ ಅನುಭವ ಅಶೋಕ್ ಚೌಹಾಣ್ ಅವರಿಗೆ ಇದೆ.
ಅದೇನೇ ಇರಲಿ ವೀಕ್ಷಕರೇ, ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಬರ್ತಿರೋದು ನಿಜಕ್ಕೂ ಕಾಂಗ್ರೆಸ್ನಲ್ಲಿರುವಂತಹ ಹೈಕಮಾಂಡ್ ಅವರಿಗೆ ಅಥವಾ ಅಲ್ಲಿರುವಂತಹ ಬಲಿಷ್ಠ ನಾಯಕರಿಗೆ ನಿಜಕ್ಕೂ ಸರ್ಪ್ರೈಸ್ ಅಂತಾನೆ ಹೇಳಬಹುದು. ಅವರು ಇವಾಗ ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾಯ್ತಾ ಇದ್ರು, ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಈಗ ಕೆಲವೊಂದು ದಿನ ಅಂದ್ರೆ 1-2-3 ದಿನದ ನಂತರ ಅವರು ಈ ವಿಚಾರವನ್ನ ಘೋಷಣೆ ಮಾಡಲಿದ್ದಾರೆ ಅನ್ನುವಂತಹ ಚರ್ಚೆ ಎಲ್ಲಾ ಕಡೆಗೆ ಗ್ರಾಸವಾಗ್ತಾ ಇದೆ. ನಿಜಕ್ಕೂ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಏನಿದೆ ಅಲ್ವಾ, ಅದು ಪ್ರಬಲವಾಗಿ ಇತ್ತು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಶಿವಸೇನೆ ಆಗಿರಬಹುದು, ಮತ್ತೊಂದು ಪಾರ್ಟಿ ಆಗಿರಬಹುದು, ಎಲ್ಲ ಕೂಡ ಪ್ರಭಾವವುಳ್ಳ ಒಂದು ಪಾರ್ಟಿ ಕೂಡ ಆಗಿತ್ತು. ಆದರೆ ಬಿಜೆಪಿ ಸ್ವಲ್ಪ ಹಿನ್ನಡೆಯನ್ನ ಸಾಧಿಸುವಂತಹ ಒಂದು ಮನಸ್ಥಿತಿ ಇತ್ತು ಯಾವ್ದ್ರಲ್ಲಿ, ಮಹಾರಾಷ್ಟ್ರದಲ್ಲಿ. ಆದ್ರೆ ಈಗ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಗಾಂಧಿ ಫ್ಯಾಮಿಲಿಗೆ ಹತ್ರವಾಗಿರುವಂತಹ ಅಶೋಕ್ ಚೌಹಾಣ್ ಅವರೇ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಗೆ ಬರ್ತಿದ್ದಾರೆ ಅಂತಂದ್ರೆ ಜನಗಳು ಕೂಡ ಯೋಚನೆ ಮಾಡುವಂತಹ ಒಂದು ಸಂದರ್ಭ ಬಂದು ಒದಗಿದೆ. ನಿಜಕ್ಕೂ ಅವರು ಪ್ರಭಾವಿ ನಾಯಕರಾಗಿದ್ರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ರು, ಹಲವಾರು ಯೋಜನೆಗಳನ್ನ ತಂದಿದ್ರು ಮಹಾರಾಷ್ಟ್ರದಲ್ಲಿ. ಈಗ ಅವರು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಕಮಲದ ಆಪರೇಷನ್, ಬಿಜೆಪಿ ಆಪರೇಷನ್ ಏನಾದ್ರೂ ನಿಜಕ್ಕೂ ಬಿಜೆಪಿ ಆಪರೇಷನ್ ಏನಾದ್ರೂ ಸಫಲವಾಯ್ತಾ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ನ ಹಲವಾರು ಪ್ರಭಾವಿ ನಾಯಕರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಬರ್ತಾ ಇರೋದನ್ನ ನೋಡಿದ್ರೆ ಜನಸಾಮಾನ್ಯರು ಕೂಡ ಹೀಗೆ ಯೋಚನೆ ಮಾಡೋದಂತೂ ತಪ್ಪಲ್ಲ. ಏನಂತಂದ್ರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಪ್ರಬಲ ವ್ಯಕ್ತಿಗಳು ಯಾಕೆ ಬಿಜೆಪಿಗೆ ಬಂದು ಸೇರ್ಕೊಳ್ತಾ ಇದ್ದಾರೆ? ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಅಷ್ಟು ಗಟ್ಟಿಯಾದ ಬೇರು ಇಲ್ವಾ? ನಾವ್ ಯಾರಿಗೆ ವೋಟ್ ಹಾಕಬೇಕು ಅಂತ ಜನಸಾಮಾನ್ಯರು ಥಿಂಕ್ ಮಾಡೋದಂತೂ ಅಂದ್ರೆ ಯೋಚನೆ ಮಾಡೋದಂತೂ ನಿಜ. ವೀಕ್ಷಕರೇ, ನೀವೇ ಹೇಳಿ, ನಿಜಕ್ಕೂ ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಬರುತ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.